ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾರ್ವೆ ದೇಶವನ್ನ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತ ಕರೀತಾರೆ. ಯಾಕಂದ್ರೆ ಅಲ್ಲಿ ಸೂರ್ಯ ಮುಳುಗೋದೇ ಇಲ್ಲ. ಈ ದೇಶದ ಕೆಲ ಪ್ರದೇಶಗಳಲ್ಲಿ 6 ತಿಂಗಳು ಹಗಲು 6 ತಿಂಗಳು ರಾತ್ರಿ ಇರುತ್ತೆ. ರಾತ್ರಿಯಾದರೂ ಸೂರ್ಯನು ಆಕಾಶದಲ್ಲೇ ಇರ್ತಾನೆ. ಕೆಲ ತಿಂಗಳುಗಳು ಕತ್ತಲೆಗೆ ಇರೋದಿಲ್ಲ, ಇನ್ನು ಕೆಲ ತಿಂಗಳು ಬರೀ ಕತ್ತಲೆ ಇರುತ್ತೆ. ಇಲ್ಲಿರೋ ಜನರು ಈ ಕತ್ತಲೆ ಮತ್ತೆ ಬೆಳಕನ್ನ ತಮ್ಮ ಜೀವನದ ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ದೇಶದಲ್ಲಿ 100% ವಿದ್ಯುತ್ತನ್ನ ಕೇವಲ ನೀರಿನಿಂದಲೇ ಉತ್ಪಾದನೆ ಮಾಡಲಾಗ್ತದೆ. ಅಲ್ಲಿ ಕಲ್ಲಿದ್ದಲು, ಅನಿಲ ಅಥವಾ ಡೀಸೆಲ್ ಬಳಸಿ ವಿದ್ಯುತ್ ಉತ್ಪಾದಿಸೋದು ದೊಡ್ಡ ತಪ್ಪು ಎಂದು ಭಾವಿಸಲಾಗ್ತದೆ. ಕೇವಲ ಜಲಪಾತಗಳು, ನದಿಗಳು ಮತ್ತೆ ಪ್ರಕೃತಿಯೇ ಅಲ್ಲಿನ ವಿದ್ಯುತ್ಗೆ ಅತಿ ದೊಡ್ಡ ಮೂಲ. ಇಲ್ಲಿರೋ ಜೈಲ್ಗಳು ಯಾವುದೇ ಲಕ್ಸುರಿ ಹೋಟೆಲ್ಗಿಂತ ಕಡಿಮೆ ಏನಿಲ್ಲ. ಕೈದಿಗಳಿಗೆ ಪ್ರೈವೇಟ್ ಕೋಣೆ, ಟಿವಿ, ಕಿಚನ್ ಮತ್ತೆ ವಾಷಿಂಗ್ ಮಷಿನ್ ನೀಡಲಾಗ್ತದೆ. ನಾರ್ವೆಯ ಕಾನೂನು ಶಿಕ್ಷೆ ಕೊಡೋದಕ್ಕಿಂತ ಹೆಚ್ಚಾಗಿ ಅಪರಾಧಿಗಳನ್ನ ಸರಿ ಮಾಡುವುದೇ ಮುಖ್ಯ ಎಂದು ನಂಬುತ್ತದೆ. ಅದಕ್ಕಾಗಿ ವರ್ಲ್ಡ್ಸ್ ಹ್ಯಾಪಿಯೆಸ್ಟ್ ಲಿಸ್ಟ್ ಅಲ್ಲಿ ನಾರ್ವೆ ಹಲವಾರು ಬಾರಿ ಟಾಪ್ 5 ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಇಲ್ಲಿ ಅಪರಾಧ ದರ ತುಂಬಾ ಕಡಿಮೆ, ಜನರು ಟೆನ್ಷನ್ ಫ್ರೀ ಆಗಿರ್ತಾರೆ ಮತ್ತೆ ಪ್ರಕೃತಿಯನ್ನ ಬಹಳ ಪ್ರೀತಿಸ್ತಾರೆ. ಇಲ್ಲಿನ ಪೊಲೀಸರ ಕೈಯಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಆಯುಧಗಳೇ ಇರೋದಿಲ್ಲ. ಯಾಕಂದ್ರೆ ಜನರ ನಡುವೆ ನಂಬಿಕೆ ಹೆಚ್ಚು, ಸರ್ಕಾರದ ಮೇಲೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇರುತ್ತದೆ. ಅದಕ್ಕಾಗಿ ಲಾ ಅಂಡ್ ಆರ್ಡರ್ ಬಹಳ ಬಲವಾಗಿದೆ. ನಾರ್ವೆ ಮಹಿಳೆಯರು ತುಂಬಾ ಸುಂದರವಾಗಿರ್ತಾರೆ. ಅವರು ಹೆಚ್ಚಾಗಿ ನ್ಯಾಚುರಲ್ ಲುಕ್ಗೆ ಪ್ರಾಧಾನ್ಯತೆ ನೀಡ್ತಾರೆ. ಹೆವಿ ಮೇಕಪ್ ಗಿಂತ ಲೈಟ್ ಸಿಂಪಲ್ ಸ್ಟೈಲ್ ಇಷ್ಟಪಡ್ತಾರೆ. ಅನೇಕ ಮಹಿಳೆಯರು ಬ್ಲಾಂಡ್ ಹೇರ್ ಕಲರ್ ಹೊಂದಿರ್ತಾರೆ ಮತ್ತೆ ನೀಲಿ ಅಥವಾ ಹಸಿರು ಬಣ್ಣದ ಕಣ್ಣುಗಳನ್ನ ಹೊಂದಿರ್ತಾರೆ. ಆರೋಗ್ಯಕರ ಜೀವನ ಶೈಲಿಯಿಂದ ಅವರಿಗೆ ನೈಸರ್ಗಿಕ ಗ್ಲೋ ಸ್ಕಿನ್ ಇರ್ತದೆ. ಅಲ್ಲಿನ ಚಳಿ ವಾತಾವರಣ ಕೂಡ ಸ್ಕಿನ್ ಫ್ರೆಶ್ನೆಸ್ಗೆ ಒಂದು ಕಾರಣ. ನಾರ್ವೆಯ ಮಹಿಳೆಯರು ಬಹಳ ಪ್ರಾಮಾಣಿಕತೆಯಿಂದ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಯಾವುದೇ ವಿಷಯವನ್ನಾದರೂ ಸ್ಪಷ್ಟವಾಗಿ ಮಾತನಾಡೋದು ಅವರ ಲಕ್ಷಣ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಅವರು ಬಹಳ ಸಾಹಸಿಗಳು. ಹೈಕಿಂಗ್, ಸ್ಕೀಯಿಂಗ್, ಸ್ನೋ ಸ್ಪೋರ್ಟ್ಸ್, ಕ್ಯಾಂಪಿಂಗ್ ನಂತ ಚಟುವಟಿಕೆಗಳನ್ನ ಒಂಟಿಯಾಗಿ ಮಾಡೋದು ಅವರಿಗೆ ಸಾಮಾನ್ಯ ವಿಷಯ. ಡೇಟಿಂಗ್ ಕಲ್ಚರ್ ಕೂಡ ಬಹಳ ಓಪನ್ ಆಗಿರುತ್ತದೆ. ಸಂಬಂಧಗಳು ಸಂಪೂರ್ಣವಾಗಿ ಸಮಾನತೆಯ ಆಧಾರದ ಮೇಲೆ ಇರುತ್ತವೆ. ಪರಸ್ಪರ ಗೌರವ ಅತಿ ಮುಖ್ಯ ಎಂದು ಅವರು ಭಾವಿಸ್ತಾರೆ. ಇಲ್ಲಿ ಬಲವಂತದ ಮದುವೆಗಳು ಬಹಳ ಅಪರೂಪ. ಪ್ರತಿ ವ್ಯಕ್ತಿ ತನ್ನ ಜೀವನ ಸಂಗಾತಿಯನ್ನ ತಾನೇ ಆಯ್ಕೆ ಮಾಡ್ಕೊಳ್ತಾನೆ. ನಾರ್ವೆಯಲ್ಲಿ ಸೌಂದರ್ಯ ಎಂದ್ರೆ ಕೇವಲ ಫಿಸಿಕಲ್ ಅಪಿಯರೆನ್ಸ್ ಅಲ್ಲ, ಆತ್ಮವಿಶ್ವಾಸ, ಸರಳತೆ, ಪ್ರಕೃತಿ ಪ್ರೀತಿ, ಇಂಡಿಪೆಂಡೆಂಟ್ ಮೈಂಡ್ ಸೆಟ್ ಇವೆಲ್ಲವೂ ಯಾರಲ್ಲಿದ್ದರೆ ಅವರೇ ನಿಜವಾದ ಸೌಂದರ್ಯವಂತರು ಎಂದು ಭಾವಿಸ್ತಾರೆ. ಫ್ರೆಂಡ್ಸ್, ನಾರ್ವೆ ಉತ್ತರ ಯುರೋಪ್ ಅಲ್ಲಿ ತುಂಬಾ ಚಳಿ ವಾತಾವರಣ ಇದ್ದರೂ ಬಹಳ ಸುಂದರವಾದ ದೇಶ. ಇದರ ಪಕ್ಕದಲ್ಲಿ ಸ್ವೀಡನ್, ರಷ್ಯಾ, ಫಿನ್ಲ್ಯಾಂಡ್ ದೇಶಗಳಿವೆ. ಪಶ್ಚಿಮ ಭಾಗ ಸಂಪೂರ್ಣವಾಗಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಆವೃತವಾಗಿದೆ. ಇಲ್ಲಿ ಸಾವಿರಾರು ಚಿಕ್ಕ ಚಿಕ್ಕ ದ್ವೀಪಗಳು, ಗ್ಲೇಸಿಯರ್ಗಳು ಮತ್ತೆ ಆಳವಾದ ಸಮುದ್ರ ಫಿಯಾರ್ಡ್ಗಳಿವೆ. ಇವು ಈ ದೇಶವನ್ನ ಪ್ರಪಂಚದ ಅತಿ ಸುಂದರ ದೇಶಗಳಲ್ಲಿ ಒಂದಾಗಿ ಮಾಡಿವೆ. ಈ ದೇಶದ ರಾಜಧಾನಿ ಓಸ್ಲೋ. ಇದು ಕೇವಲ ದೇಶದ ಅತಿ ದೊಡ್ಡ ನಗರ ಮಾತ್ರವಲ್ಲ, ಅತ್ಯಂತ ಕಾಸ್ಟ್ಲಿ ಸಿಟಿ ಕೂಡ ಹೌದು. ನಾರ್ವೆಯ ಕರೆನ್ಸಿ ಹೆಸರು ನಾರ್ವೇಜಿಯನ್ ಕ್ರೋನ್. ಇದನ್ನ ಸಂಕ್ಷಿಪ್ತವಾಗಿ NOK ಅಂತ ಕರೀತಾರೆ. ಒಂದು ಕ್ರೋನ್ ನಮ್ಮ ದೇಶದ ಕರೆನ್ಸಿಯಲ್ಲಿ 10 ರೂಪಾಯಿಗಳಿಗೆ ಸಮಾನವಾಗಿದೆ. ಈ ದೇಶದ ಜನಸಂಖ್ಯೆ ಕೇವಲ 55 ಲಕ್ಷ ಮಾತ್ರ. ಓಸ್ಲೋ ನಗರದ ಆರಂಭ 1040ರಲ್ಲಿ ಆಗುತ್ತೆ. ಅಂದ್ರೆ ಈ ನಗರ 1000 ವರ್ಷಗಳಷ್ಟು ಹಳೆಯದು. ಓಸ್ಲೋವನ್ನ ಮೊದಲು ಆನ್ಸ್ಲೋ ಅಂತ ಕರೀತಿದ್ರು. ಇದನ್ನ ಕಿಂಗ್ ಹೆರಾಲ್ಡ್ ಹ್ಯಾಡ್ರಾಡ ಎಂಬ ಶಕ್ತಿಶಾಲಿ ರಾಜ ಸ್ಥಾಪಿಸಿದ. ಆಗ ಇದು ಸಣ್ಣ ಗ್ರಾಮವಾಗಿತ್ತು, ಸಮುದ್ರದ ದಡದಲ್ಲಿ ವ್ಯಾಪಾರಿಗಳ ತಾಣವಾಗಿತ್ತು. 1624ರಲ್ಲಿ ಇಲ್ಲಿ ದೊಡ್ಡ ಬೆಂಕಿ ಉಂಟಾಗಿ ಇಡೀ ನಗರ ಸುಟ್ಟು ಭಸ್ಮವಾಗುತ್ತೆ. ನಂತರ ಡೆನ್ಮಾರ್ಕ್ ಹಾಗೂ ನಾರ್ವೆಯ ರಾಜ ಕಿಂಗ್ ಕ್ರಿಸ್ಟಿಯನ್ IV ಇದನ್ನ ಮತ್ತೆ ನಿರ್ಮಿಸಿ ನಗರದ ಹೆಸರನ್ನ ಕ್ರಿಸ್ಟಿಯಾನಿಯಾ ಎಂದು ಬದಲಾಯಿಸಿದ. ಹಲವಾರು ವರ್ಷಗಳ ಕಾಲ ಇದೇ ಹೆಸರಿಂದ ಗುರುತಿಸಲ್ಪಡುತ್ತೆ. ಆದ್ರೆ 1925ರಲ್ಲಿ ಹೆಸರನ್ನ ಮತ್ತೆ ಓಸ್ಲೋ ಎಂದು ಬದಲಾಯಿಸಲಾಯಿತು. ಇಂದು ಈ ನಗರ ತಂತ್ರಜ್ಞಾನ, ಹಸಿರು ಮತ್ತೆ ಡಿಸೈನ್ಗೆ ಪ್ರಸಿದ್ಧವಾಗಿದೆ. ಈ ಶಾಂತ ಮತ್ತೆ ಸುಂದರ ಅಭಿವೃದ್ಧಿ ಹೊಂದಿದ ದೇಶ ಒಂದು ಕಾಲದಲ್ಲಿ ಪ್ರಪಂಚದ ಅತಿ ಅಪಾಯಕರ ದೇಶವಾಗಿತ್ತು. ಯಾಕಂದ್ರೆ ನಾರ್ವೆ ಒಂದು ಕಾಲದಲ್ಲಿ ವೈಕಿಂಗ್ಗಳ ಮನೆಯಾಗಿತ್ತು. ಈ ವೈಕಿಂಗ್ಗಳು ಸಮುದ್ರದಲ್ಲಿ ಮರದ ದೋಣಿಗಳ ಮೂಲಕ ತೆರಳಿ ಯುರೋಪ್ನ ದೊಡ್ಡ ದೊಡ್ಡ ದೇಶಗಳನ್ನ ದೋಚುತ್ತಿದ್ದರು. ಅವರ ಕಾಲ 793ರಿಂದ 1066ರವರೆಗೂ ಇತ್ತು. ವೈಕಿಂಗ್ಗಳು ಯಾವುದೇ ನಗರದ ಮೇಲೆ ದಾಳಿ ಮಾಡಿದ್ರೆ ಅಲ್ಲಿನ ಜನರು ಭಯದಿಂದ ಇಡೀ ಗ್ರಾಮವನ್ನೇ ಖಾಲಿ ಮಾಡುತ್ತಿದ್ರು ಎಂದು ಹೇಳಲಾಗುತ್ತೆ. ನಾರ್ವೆ 1905ರವರೆಗೆ ಸ್ವತಂತ್ರ ದೇಶವಾಗಿರಲಿಲ್ಲ. ಮೊದಲು ಇದು ಡೆನ್ಮಾರ್ಕ್ನ ಅಧೀನದಲ್ಲಿ ಸುಮಾರು 400 ವರ್ಷಗಳ ಕಾಲ ಇತ್ತು. ನಂತರ ಸ್ವೀಡನ್ನೊಂದಿಗೆ ಸೇರಿತ್ತು. 1905ರಲ್ಲಿ ನಾರ್ವೆ ಸ್ವತಂತ್ರ ದೇಶವಾಗುತ್ತೆ. ಅದೇ ವರ್ಷದಿಂದ ರಾಜನಿದ್ದರೂ ಸಹ ಜನರ ಸಂಸತ್ತೆ ನಿಜವಾದ ಅಧಿಕಾರ ಹೊಂದಿರುವ ವ್ಯವಸ್ಥೆ ಶುರುವಾಗುತ್ತೆ. ನೋಬೆಲ್ ಪೀಸ್ ಪ್ರಶಸ್ತಿಯನ್ನ ಕೇವಲ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ಮಾತ್ರ ನೀಡಲಾಗ್ತದೆ. ಉಳಿದ ಎಲ್ಲಾ ನೋಬೆಲ್ ಪ್ರಶಸ್ತಿಗಳನ್ನ ಸ್ವೀಡನ್ ನಲ್ಲಿ ನೀಡಲಾಗ್ತದೆ. ಯಾಕಂದ್ರೆ ಆಲ್ಫ್ರೆಡ್ ನೋಬೆಲ್ ತನ್ನ ಇಚ್ಛೆಯ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದರು, ಶಾಂತಿ ಪ್ರಶಸ್ತಿಯನ್ನ ನಾರ್ವೆಯ ಸಂಸತ್ತೆ ನೀಡಬೇಕು ಎಂದು. ಯಾಕಂದ್ರೆ ಆ ಸಮಯದಲ್ಲಿ ನಾರ್ವೆಯನ್ನ ಅತ್ಯಂತ ಶಾಂತಿಪ್ರಿಯ ದೇಶವೆಂದು ಪರಿಗಣಿಸಲಾಗ್ತಿತ್ತು.
ನಾರ್ವೆ ಅತಿ ಶ್ರೀಮಂತ ದೇಶಗಳಲ್ಲಿ ಒಂದು. ಇಲ್ಲಿ ಹಣದ ಕೊರತೆಯೇ ಇಲ್ಲ. ಇದಲ್ಲದೆ ಇಲ್ಲಿನ ಸರ್ಕಾರ ಮತ್ತೆ ವ್ಯವಸ್ಥೆಯ ಚಿಂತನೆಯೂ ಸಹ ಬಹಳ ಶ್ರೀಮಂತವಾಗಿರುತ್ತೆ. ನೀವು ಕೇಳಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ನಾರ್ವೆಯ GDP ಸುಮಾರು $550 ಬಿಲಿಯನ್ ಗಳಿಗಿಂತಲೂ ಹೆಚ್ಚು. ಆದ್ರೆ ಜನಸಂಖ್ಯೆ ಕೇವಲ 55 ಲಕ್ಷ. ಅಂದ್ರೆ ಇಲ್ಲಿ ಪ್ರತಿ ನಾಗರಿಕನಿಗೆ ಕೋಟ್ಯಾಂತರ ಆಸ್ತಿ ಬೀಳ್ತದೆ. ನಾರ್ವೆ ತನ್ನ ಅತಿ ದೊಡ್ಡ ಸಂಪತ್ತಿನ ರಹಸ್ಯವನ್ನ ಅಡಗಿಸಿಟ್ಟಿದೆ. ಆ ಸಂಪತ್ತು ಸಮುದ್ರದ ಕೆಳಗಿರೋ ತೈಲ ಮತ್ತೆ ಅನಿಲ. ಈ ಖಜಾನೆ ತುಂಬಾನೇ ದೊಡ್ಡದು. ನಾರ್ವೆ ಇದನ್ನ ಮಾರಾಟ ಮಾಡಿ ಪ್ರಪಂಚದ ಅತಿ ದೊಡ್ಡ ಸಾವರಿನ್ ವೆಲ್ತ್ ಫಂಡ್ ರಚಿಸಿದೆ. ಈ ಫಂಡ್ ಎಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಪ್ರತಿ ನಾರ್ವೇಜಿಯನ್ ಏನು ಮಾಡದೇನೆ ಕೋಟ್ಯಾಧೀಶನಾಗಬಹುದು. ಆದ್ರೆ ಅಲ್ಲಿನ ಸರ್ಕಾರ ಈ ಹಣವನ್ನ ಭವಿಷ್ಯಕ್ಕಾಗಿ ಉಳಿಸಿಟ್ಟುಕೊಂಡಿದೆ. ಈ ದೇಶ ಎಷ್ಟೊಂದು ಸುಂದರವಾಗಿದೆ ಅಂದ್ರೆ ಪ್ರತಿ ವರ್ಷ 50 ಲಕ್ಷಕ್ಕಿಂತ ಹೆಚ್ಚು ಪ್ರವಾಸಿಗರು ಇಲ್ಲಿನ ನಾರ್ದರ್ನ್ ಲೈಟ್ಸ್, ಮಿಡ್ ನೈಟ್ ಸನ್ ಮತ್ತೆ ಸರೋವರಗಳಿಂದ ತುಂಬಿದ ಕಣಿವೆಗಳನ್ನ ನೋಡಲು ಬರ್ತಾರೆ. ಈ ದೇಶ ಎಷ್ಟು ಸುಂದರವೋ ಅಷ್ಟೇ ದುಬಾರಿಯೂ ಹೌದು. ಇಲ್ಲಿ ಒಂದು ಕಪ್ ಕಾಫಿಗೆ $500 ಮತ್ತೆ ಒಂದು ಪಿಜ್ಜಾಗೆ $2000 ಖರ್ಚಾಗುತ್ತೆ. ಒಂದು ಸಾಧಾರಣ ಹೋಟೆಲ್ ಅಲ್ಲಿ ಒಂದು ರಾತ್ರಿ ಇರಲು ಕನಿಷ್ಠ 6000ದಿಂದ 10,000ವರೆಗೂ ಖರ್ಚಾಗುತ್ತೆ. ನಾರ್ವೆಯಲ್ಲಿನ 90% ಕಾರುಗಳು ಎಲೆಕ್ಟ್ರಿಕ್ ಕಾರುಗಳಾಗಿರ್ತವೆ. ಇಲ್ಲಿನ ರಸ್ತೆಯಲ್ಲಿ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಕಾರುಗಳು ಹೆಚ್ಚಾಗಿ ಕಾಣಿಸೋದಿಲ್ಲ. ಕೇವಲ ಟೆಸ್ಲಾ ಇನ್ನಿತರ ಎಲೆಕ್ಟ್ರಿಕ್ ಕಾರುಗಳೇ ಕಾಣಿಸುತ್ತವೆ. ವಿಶೇಷವಾಗಿ ಟೆಸ್ಲಾ ಕಂಪನಿಯ ಕಾರುಗಳು ಬಹಳ ಸಾಮಾನ್ಯವಾಗಿ ಕಾಣಿಸುತ್ತವೆ. ಯಾಕಂದ್ರೆ ನಾರ್ವೆ ಸರ್ಕಾರ ಪರಿಸರವನ್ನ ರಕ್ಷಿಸಲು ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಯಾವುದೇ ಟ್ಯಾಕ್ಸ್ ಹಾಕೋದಿಲ್ಲ. ಉಚಿತ ಪಾರ್ಕಿಂಗ್ ನೀಡುತ್ತದೆ. ಮತ್ತೆ ಕೆಲ ಸ್ಥಳಗಳಲ್ಲಿ ಉಚಿತ ಚಾರ್ಜಿಂಗ್ ಸಹ ಇದೆ. ಪ್ರಪಂಚದಲ್ಲಿ ನೋಡಬೇಕಾದ ಅತ್ಯಂತ ಸುಂದರ ನೈಸರ್ಗಿಕ ಘಟನೆಗಳಲ್ಲಿ ಒಂದು ಅರೋರಾ ಬೋರಿಯಾಲಿಸ್. ಇದನ್ನ ನಾರ್ಥನ್ ಲೈಟ್ಸ್ ಅಂತಾನೂ ಕರೀತಾರೆ. ನಾರ್ವೆಯ ಟ್ರಾಮ್ಸ್ ಪ್ರದೇಶ ಈ ಅರೋರಾವನ್ನ ನೋಡಲು ಪ್ರಪಂಚದಲ್ಲೇ ಬೆಸ್ಟ್ ಪ್ಲೇಸ್ ಆಗಿ ಗುರುತಿಸಲ್ಪಟ್ಟಿದೆ. ರಾತ್ರಿ ಆಕಾಶದಲ್ಲಿ ಹಸಿರು, ನೀಲಿ, ನೇರಳೆ ಬಣ್ಣಗಳ ಕಾಂತಿಗಳು ಕಾಣಿಸುತ್ತವೆ. ಅದನ್ನ ನೋಡಿದ್ರೆ ನಾವು ಯಾವುದೋ ಮಾಯಾಲೋಕಕ್ಕೆ ಹೋದಂತೆ ಭಾಸವಾಗ್ತದೆ. ಈ ಕಾಂತಿಗಳು ಹೇಗೆ ಬರುತ್ತವೆ ಅಂದ್ರೆ ಸೂರ್ಯನಿಂದ ಬರೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ತಗುಲಿ ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆದು ಈ ಅದ್ಭುತ ಪ್ರಕಾಶ ಉಂಟಾಗ್ತದೆ. ಆದ್ರೆ ಅಲ್ಲಿನ ಜನರು ಆಕಾಶದಲ್ಲಿ ಕಾಣಿಸೋ ಈ ಬೆಳಕುಗಳನ್ನ ದೇವತೆಗಳ ನೃತ್ಯದಿಂದ ಬರುತ್ತವೆ ಎಂದು ನಂಬುತ್ತಾರೆ. ಏನೇ ಆದ್ರೂ ಆ ದೃಶ್ಯ ನಿಜಕ್ಕೂ ಮಂತ್ರಮುಗ್ಧಗೊಳಿಸುತ್ತೆ. ಈ ದೇಶದಲ್ಲಿ ಸಾಕ್ಷರತೆ ದರ ಸುಮಾರು 99%ಗೆ ಹತ್ತಿರದಲ್ಲಿದೆ. ಇಲ್ಲಿ ಶಿಕ್ಷಣ ಸಂಪೂರ್ಣವಾಗಿ ಉಚಿತ. ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಸರ್ಕಾರ ಸಹಾಯ ಮಾಡುತ್ತದೆ. ಪ್ರಪಂಚದಲ್ಲಿ ಅತಿ ಉದ್ದದ ರೋಡ್ ಟನಲ್ ಈ ದೇಶದಲ್ಲೇ ಇದೆ. ಅದರ ಉದ್ದ ಸುಮಾರು 25 ಕಿಲೋಮೀಟರ್. ಒಂದು ಸಲ ಊಹಿಸಿ, 25 ಕಿಲೋಮೀಟರ್ ಭೂಮಿಯ ಒಳಗಡೆ ಡ್ರೈವ್ ಮಾಡಬೇಕು. ನಿಜಕ್ಕೂ ಇದೊಂದು ಅದ್ಭುತ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಡಿಸೈನ್ ಇದೆ. ನಾವು ಡ್ರೈವ್ ಮಾಡ್ತಾ ಬೋರ್ ಆಗದಂತೆ ಟನಲ್ ಅಲ್ಲಿ ವಿಶೇಷ ಲೈಟಿಂಗ್ ಸಿಸ್ಟಮ್ ಮಾಡಿದ್ದಾರೆ. ನಾವು ಡ್ರೈವ್ ಮಾಡ್ತಾ ಬೋರ್ ಆಗದಂತೆ ಟನಲ್ ಅಲ್ಲಿ ವಿಶೇಷ ಲೈಟಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಬಣ್ಣ ಬಣ್ಣದ ಲೈಟ್ಸ್, ಕ್ರಿಯೇಟಿವ್ ಡಿಸೈನ್ಗಳು, ಹೀಗೆ ಪ್ರಯಾಣವೇ ಒಂದು ಅದ್ಭುತ ಅನುಭವವಾಗಿ ಭಾಸವಾಗ್ತದೆ. ಇನ್ನು ಈ ದೇಶ ಪ್ರಪಂಚದಲ್ಲೇ ಅತಿ ಹೆಚ್ಚು ಮೀನು ರಫ್ತು ಮಾಡುವ ದೇಶಗಳಲ್ಲಿ ಒಂದು. ವಿಶೇಷವಾಗಿ ಸಾಲ್ಮನ್ ಫಿಶ್ ಬಹಳ ಫೇಮಸ್. ಫಿಶಿಂಗ್ ಇಂಡಸ್ಟ್ರಿ ಇಲ್ಲಿನ ಆರ್ಥಿಕತೆಗೆ ಬಹಳ ಮುಖ್ಯ ಭಾಗ. ಈ ದೇಶದಲ್ಲಿ ಸ್ವಾಲ್ಬಾರ್ಡ್ ಎಂಬ ಪ್ರದೇಶ ಇದೆ. ಇಲ್ಲಿ ಮನುಷ್ಯರಿಗಿಂತ ಪೋಲಾರ್ ಬಿಯರ್ಗಳೇ ಹೆಚ್ಚಿವೆ. ಹೌದು, ಅಲ್ಲಿ ಹೊರಗಡೆ ಹೋಗುವಾಗ ಕೈಯಲ್ಲಿ ಆಯುಧವನ್ನ ತೆಗೆದುಕೊಂಡು ಹೋಗುವುದು ಬಹಳ ಸಾಮಾನ್ಯ. ಯಾಕಂದ್ರೆ ಯಾವಾಗ ಪೋಲಾರ್ ಬಿಯರ್ ಎದುರಾಗ್ತದೋ ಗೊತ್ತಿಲ್ಲ. ಅಲ್ಲಿನ ಜೀವನ ನಿಜಕ್ಕೂ ಸಾಹಸಮಯವಾಗಿರ್ತದೆ. ನಾರ್ವೆ ಸಮುದ್ರಗಳಲ್ಲಿ ಅತ್ಯಂತ ಅದ್ಭುತ ಸಮುದ್ರ ಜೀವಿಗಳು ಕಾಣಿಸುತ್ತವೆ. ಬ್ಲೂ ವೇಲ್ಸ್, ಓರ್ಕಾಸ್, ಹ್ಯಾಂಬ್ಯಾಗ್ ವೇಲ್ಸ್ ನಂತಹ ಭಾರಿ ತಿಮಿಂಗಲಗಳು ಇಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಈ ತಿಮಿಂಗಲಗಳನ್ನ ನೋಡಲು ಪ್ರಪಂಚದ 4 ಮೂಲೆಗಳಿಂದ ಪ್ರವಾಸಿಗರು ವಿಶೇಷವಾಗಿ ನಾರ್ವೆಗೆ ಬರ್ತಾರೆ. ನಾರ್ವೆ ದೇಶ ಪ್ರಪಂಚದಲ್ಲೇ ಜೆಂಡರ್ ಈಕ್ವಾಲಿಟಿಯಲ್ಲಿ ಅಗ್ರ ದೇಶಗಳಲ್ಲಿ ಒಂದು. ಅಂದ್ರೆ ಇಲ್ಲಿ ಮಹಿಳೆಯರನ್ನ ಮತ್ತೆ ಪುರುಷರನ್ನ ಎಲ್ಲಾ ರಂಗಗಳಲ್ಲಿ ಸಮಾನವಾಗಿ ನೋಡ್ತಾರೆ. ಉದ್ಯೋಗ, ರಾಜಕೀಯ, ವ್ಯಾಪಾರ ಪ್ರತಿ ರಂಗದಲ್ಲೂ ಮಹಿಳೆಯರಿಗೆ ಸಮಾನ ಅವಕಾಶಗಳಿರುತ್ತವೆ. ಇಲ್ಲಿ ಪಾರ್ಲಿಮೆಂಟ್ ನಲ್ಲೂ ಮಹಿಳೆಯರ ಶೇಕಡಾವಾರು ಬಹಳ ಹೆಚ್ಚು. ಮದುವೆ ನಂತರವೂ ಮಹಿಳೆಯರು ಉದ್ಯೋಗ ಮಾಡೋದು ಇಲ್ಲಿ ಬಹಳ ಸಾಮಾನ್ಯ ವಿಷಯ. ಈಗ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೇನೆ. ಭವಿಷ್ಯದಲ್ಲಿ ಎಂದಾದ್ರೂ ಒಂದು ದಿನ ಪ್ರಪಂಚ ಸಂಪೂರ್ಣವಾಗಿ ಒಂದು ದೊಡ್ಡ ವಿಪತ್ತನ್ನ ಎದುರಿಸಿದ್ರೆ, ಯುದ್ಧಗಳು ನಡೆದ್ರೆ, ಅಣುಸ್ಫೋಟಗಳು ನಡೆದ್ರೆ ಅಥವಾ ಹವಾಮಾನ ಬದಲಾವಣೆಯಿಂದ ಭಾರಿ ಪ್ರಕೃತಿ ವಿಪತ್ತುಗಳು ಸಂಭವಿಸಿದ್ರೆ ಪರಿಸ್ಥಿತಿ ಹೇಗಿರ್ತದೆ? ಮನುಷ್ಯನಿಗೆ ತಿನ್ನಲು ಏನೂ ಇಲ್ಲದಿದ್ರೆ, ಬೆಳೆಗಳು ಸಂಪೂರ್ಣವಾಗಿ ನಾಶವಾದ್ರೆ ಹೇಗಿರ್ತದೆ? ಆ ಸ್ಥಿತಿಯನ್ನ ಊಹಿಸಿಕೊಂಡ್ರೇನೆ ಭಯವಾಗ್ತದೆ ಅಲ್ವಾ? ಅಂತಹ ಸ್ಥಿತಿಯನ್ನ ಮುಂಚಿತವಾಗಿ ಊಹಿಸಿ ನಾರ್ವೆಯ ಸ್ವಾಲ್ಬಾರ್ಡ್ ಪ್ರದೇಶದಲ್ಲಿ ಒಂದು ವಿಶೇಷ ಸೀಡ್ ವಾಲ್ಟ್ ನಿರ್ಮಿಸಿದ್ದಾರೆ. ಅಲ್ಲಿ ಭತ್ತ, ಗೋಧಿ, ಮೆಕ್ಕೆಜೋಳ, ತರಕಾರಿ, ಹಣ್ಣುಗಳ ಬೀಜಗಳು, ಹೀಗೆ ಪ್ರಪಂಚದ ದೇಶಗಳಿಂದ ಸಂಗ್ರಹಿಸಿದ ಲಕ್ಷಾಂತರ ಬೀಜಗಳನ್ನ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಆದ್ರೆ ಯಾಕೆ ಅಲ್ಲೇ ನಿರ್ಮಿಸಿದ್ದಾರೆ ಅಂದ್ರೆ ಸ್ವಾಲ್ಬಾರ್ಡ್ ಪ್ರದೇಶದಲ್ಲಿ ತಾಪಮಾನ ತುಂಬಾ ಕಡಿಮೆಯಾಗಿರೋದ್ರಿಂದ. ನಾರ್ವೆಯ ನ್ಯಾಷನಲ್ ಫುಡ್ ಹೆಸರು ಫಾರಿಕಲ್. ಇದು ಬಹಳ ಸರಳವಾದ್ರೂ ಬಹಳ ವಿಶೇಷ ಆಹಾರ. ಮಟನ್ ಪೀಸ್ಗಳು, ಕ್ಯಾಬೇಜ್, ಮೆಣಸು ಹಾಕಿ ನಿಧಾನವಾಗಿ ಬೇಯಿಸಿ ಮಾಡ್ತಾರೆ. ಚಳಿಗಾಲದಲ್ಲಿ ಇದನ್ನ ಹೆಚ್ಚಾಗಿ ತಿಂತಾರೆ.
ಚಳಿಗೆ ತಡೆದುಕೊಳ್ಳಲು ಶರೀರವನ್ನ ಬೆಚ್ಚಗೆ ಮಾಡುವ ಆಹಾರ ಇದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ನಾರ್ವೆಯಲ್ಲಿ ಇನ್ನೂ ಸಹ ತಿಮಿಂಗಲದ ಮಾಂಸವನ್ನ ತಿಂತಾರೆ. ಇಲ್ಲಿ ಸಾಲ್ಮನ್ ಫಿಶ್ ನಿಂದ ಮಾಡಿದ ಸ್ಮೋಕ್ ಸಾಲ್ಮನ್, ಗ್ರೇಡ್ ಸಾಲ್ಮನ್ ಬಹಳ ಪ್ರಸಿದ್ಧ. ಇನ್ನೊಂದು ವಿಶೇಷ ಆಹಾರದ ಹೆಸರು ರಾಕ್ ಫಿಶ್. ಈ ಮೀನನ್ನ ತಿಂಗಳುಗಳ ಕಾಲ ಉಪ್ಪಿನಲ್ಲಿ ನೆನೆಸಿಟ್ಟು ಫರ್ಮೆಂಟ್ ಮಾಡಿ ತಿಂತಾರೆ. ಅದರ ವಾಸನೆ ಘೋರವಾಗಿದ್ರೂ ಸಹ ಅವರು ಬಹಳ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ನಾರ್ವೆಯಲ್ಲಿ ಬ್ರೌನ್ ಚೀಸ್ ಬಹಳ ಪ್ರಸಿದ್ಧ. ಇದು ಸಾಧಾರಣ ಚೀಸ್ ನಂತೆ ಅಲ್ಲದೆ ಸ್ವಲ್ಪ ಸಿಹಿ ರುಚಿಯನ್ನ ಹೊಂದಿರ್ತದೆ. ಇದನ್ನ ಬ್ರೆಡ್ ಮೇಲೆ ಹಚ್ಚಿ ತಿಂತಾರೆ. ಓಸ್ಲೋ ನಗರದ ನಡುವೆ ಒಂದು ಕೋಟೆ ಇದೆ. ಅದನ್ನ ನೋಡಿದ್ರೆ ಗೇಮ್ ಆಫ್ ಥ್ರೋನ್ಸ್ ನ ಸೆಟ್ ಭಾಸವಾಗ್ತದೆ. ಹೆಸರು ಆಕರ್ಷಸ್ ಫೋರ್ಟ್ರೆಸ್. ಈ ಕೋಟೆಯನ್ನ 1300ರ ಸುಮಾರಿಗೆ ನಿರ್ಮಿಸಲಾಯಿತು. ಆದ್ರೆ ಇದನ್ನ ನಾರ್ವೆಯ ರಾಜರ ರಕ್ಷಣೆಗಾಗಿ ಅಲ್ಲ, ಶತ್ರುಗಳನ್ನ ಭಯಭೀತರನ್ನಾಗಿ ಮಾಡಲು ನಿರ್ಮಿಸಲಾಯಿತು. ಈ ಕೋಟೆಯನ್ನ ನಂತರ ಜೈಲಾಗಿ ಬದಲಾಯಿಸಿದರು. ಅಲ್ಲಿ 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ನಾಜಿ ಸೈನ್ಯ ಜನರಿಗೆ ಶಿಕ್ಷೆಗಳನ್ನ ನೀಡ್ತಿತ್ತು. ಇಂದು ಈ ಕೋಟೆ ನಾರ್ವೆಯ ಸೈನ್ಯದ ಹೆಡ್ ಕ್ವಾರ್ಟರ್ ಆಗಿದೆ. ಅಂದ್ರೆ 700 ವರ್ಷಗಳ ಹಳೆಯ ಇತಿಹಾಸ ಇಂದಿಗೂ ಜೀವಂತವಾಗಿದೆ. ಈ ಕೋಟೆಯಲ್ಲಿ ರಾತ್ರಿ ಸಮಯದಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸ್ತವೆ ಎಂದು ಹೇಳ್ತಾರೆ. ಇನ್ನು ಕೆಲವರು ಅಲ್ಲಿ ಆತ್ಮಗಳು ತಿರುಗಾಡುತ್ತವೆ ಎಂದು ನಂಬುತ್ತಾರೆ. ಹಲವಾರು ಪ್ರವಾಸಿಗರು ಇಲ್ಲಿ ವಿಚಿತ್ರ ಘಟನೆಗಳನ್ನ ಅನುಭವಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಾರ್ವೆ ದೇಶದ ಕೆಲವೊಂದು ಆಸಕ್ತಿಯಾದ ವಿಷಯಗಳು. ಈ ವಿಡಿಯೋ ನಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.